ಬೆಳಗಾವಿಯಲ್ಲಿ ಅತಿರೇಕಕ್ಕೆ ಹೋದ ಡಿಸಿಸಿ ಬ್ಯಾಂಕ್ ಚುನಾವಣೆ ಕಿತ್ತೂರ ಕಚೇರಿ ಸೆಕ್ರೆಟರಿ ಮೇಲೆ ಕೈ ಮಾಡಲಾಗಿದೆ. ಕೈ ಕಾರ್ಯಕರ್ತರಿಂದ ಹಲ್ಲೆಯನ್ನ ಮಾಡಲಾಗಿದೆ. ರಸ್ತೆಯಲ್ಲೇ ಸಾರ್ವಜನಿಕವಾಗಿ ಸೆಕ್ರೆಟರಿ ಭೀಮಪ್ಪನ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ಕಿತ್ತೂರ ಕಚೇರಿ ಸೆಕ್ರೆಟರಿ ಮೇಲೆ ಕೈ ಕಾರ್ಯಕರ್ತರಿಂದ ಹಲ್ಲೆಯನ್ನ ಮಾಡಲಾಗಿದೆ. ರಸ್ತೆಯಲ್ಲೇ ಸಾರ್ವಜನಿಕವಾಗಿ ಸೆಕ್ರೆಟರಿ ಭೀಮಪ್ಪನ ಮೇಲೆ ಹಲ್ಲೆಯನ್ನ ನಡೆಸಲಾಗಿದೆ. ಕಾರಿನ ಗ್ಲಾಸ್ ಅನ್ನ ಒಡೆದು ಬೆಂಬಲಿಗರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮಾರಾಮಾರಿ ನಡೆದಿದೆ. ಆ ಬಳಿಕ ಸೆಕ್ರೆಟರಿಯನ್ನ ಕಿಡ್ನಾಪ್ ಮಾಡೋದಕ್ಕೆ ಪ್ರಯತ್ನಗಳು ಕೂಡ ಆಗಿದೆ. ಇದೇ ವಿಚಾರಕ್ಕೆ ಕಾಂಗ್ರೆಸ್ ಮತ್ತೆ ಬಿಜೆಪಿ ಬೆಂಬಲಿಗರ ನಡುವೆ ಮಾರಾಮಾರಿ ನಡೆದಿದೆ. ಠಾಣೆ ಮುಂಭಾಗದಲ್ಲೇ ಹೊಡೆದಾಡಿಕೊಂಡಿದ್ದಾರೆ ಬೆಂಬಲಿಗರು. ಕಾಂಗ್ರೆಸ್ ಬೆಂಬಲಿತ ಸದಸ್ಯರ ಸಂಖ್ಯೆ ಕಡಿಮೆ ಇರುವ ಕಾರಣ ಕಾಂಗ್ರೆಸ್ನಿಂದ ಸೆಕ್ರೆಟರಿ ಕಿಡ್ನಾಪ್ ಮಾಡಿ ಎಲೆಕ್ಷನ್ ಮುಂದೂಡುವ ಪ್ರಯತ್ನಗಳಾಗಿದೆ. ಇದಕ್ಕೆ ಬಿಜೆಪಿ ಬೆಂಬಲಿತ ಸದಸ್ಯರು ವಿರೋಧವನ್ನ ಮಾಡ್ತಾ ಇದ್ದಂತೆ ಗಲಾಟೆಗಳು ಶುರುವಾಗಿದೆ. ನೋಡಿ, ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಗಲಾಟೆ ಆಗ್ತಾ ಇದೆ ಅಂತ ಹೇಳಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್ ಹೂಗಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಜೇಶ್, ಈ ಡಿಸಿಸಿ ಬ್ಯಾಂಕ್ ಚುನಾವಣೆ ಆಗುವಂತಹ ಸಂದರ್ಭದಲ್ಲಿ ಏನೆಲ್ಲ ಆಯಿತು, ಕಾಂಗ್ರೆಸ್ ಮತ್ತೆ ಬಿಜೆಪಿಯ ವರ್ಷನ್ ಏನು, ಸ್ಥಳದಲ್ಲಿ ಏನಾಯಿತು, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಎಸ್ ರಮ್ಯ, ಏನಂತಂದ್ರೆ ಡಿಸಿಸಿ ಬ್ಯಾಂಕ್ ಚುನಾವಣೆ ಒಂದು ರೀತಿಯಲ್ಲಿ ಪ್ರತಿ ಹಂತದಲ್ಲೂ ಅತಿರೇಕಕ್ಕೆ ಹೋಗ್ತಾ ಇದೆ ಅಂತ ಹೇಳೋದು. ಮೊದಲು ಏನು ಡಿಸಿಸಿ ಬ್ಯಾಂಕ್ ಏನಂದ್ರೆ ವಿರೋಧ ಆಯ್ಕೆಯಾಗಿ ಏನೋ ನಾಮ ನಿರ್ದೇಶನಗೊಂಡು ಏನು ಡಿಸಿಸಿ ಬ್ಯಾಂಕಿಗೆ ಆಯ್ಕೆ ಆಗ್ತಿದ್ರು. ಆದ್ರೆ ಈಗ ಆಕಾಂಕ್ಷಿಗಳು ನಾ ಮುಂದು ನಿಲ್ಲಿಕ್ಕೆ ಹೊರಡ್ತಾ ಇದ್ದಾರೆ. ಹಾಗಾಗಿ ಈ ರೀತಿ ಅತಿರೇಕ ಘಟನೆಗಳು ಕೂಡ ನಡೀತಕ್ಕಂತ ಹೇಳ್ಬಹುದು. ಈಗಾಗಲೇ ಏನಂತಂದ್ರೆ ಹುಕ್ಕೇರಿಯಲ್ಲಿ ಕೂಡ ಸಾಕಷ್ಟು ಪ್ರಕರಣಗಳು ಏನಂತಂದ್ರೆ ಗಲಾಟೆ ಗದ್ದಲಗಳು ಆಗಿರತಕ್ಕಂಥದ್ದು. ಅಲ್ಲದೆ ಮೊನ್ನೆ ತಾನೇ ಬೈಲೂರು ಏನು ಪಿಕೆಪಿಸ್ತದಲ್ಲಿ ಕೂಡ ಗಲಾಟೆ ಆಗಿರ್ತಂದು. ಇವತ್ತು ಏನಂತಂದ್ರೆ ಪೊಲೀಸ್ ಠಾಣೆ ಎದುರೇ ಇರುವಂತ ಏನು ಕಿತ್ತೂರು ಏನು ತಾಲೂಕಿನಲ್ಲಿ ಇರುವಂತ ಏನು ಪಿಕೆಪಿಎಸ್ ಇದೆ, ಅಲ್ಲಿ ಏನು ಕಾಂಗ್ರೆಸ್ ಮತ್ತು ಬಿಜೆಪಿ ಬೆಂಬಲಿಗರು ಈಗ ಹೊಡೆದಾಡಿಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಏನಂತ ಅಲ್ಲಿನ ಸೆಕ್ರೆಟರಿಯನ್ನ ಏನು ಇವತ್ತು ಅಂತಂದ್ರೆ ಒಬ್ಬರನ್ನ ಅಂದ್ರೆ ಪಿಕೆಪಿಎಸ್ ಏನು
ನಿರ್ದೇಶಕರು ಏನ್ ಚುನಾವಣೆ ಇರುತ್ತೆ, ಈ ನಿರ್ದೇಶಕರ ಚುನಾವಣೆಗೆ ಒಂದು PKPS ಅನ್ನ ಒಬ್ಬರನ್ನ ಆಯ್ಕೆ ಮಾಡಿ ಏನು ಮತದಾನ ಮಾಡ್ಲಿಕ್ಕೆ ಕಳಿಸ್ಕೊಡ್ಬೇಕಾಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಯಾರನ್ನ ಆಯ್ಕೆ ಮಾಡ್ಲಿಕ್ಕೆ ಕಳಿಸ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವರಲ್ಲಿ PKPS ಅಲ್ಲಿ ಮತದಾನ ಇರುತ್ತೆ. ಈ ನಿಟ್ಟಿನಲ್ಲಿ ಯಾವ ಏನು ಕಾಂಗ್ರೆಸ್ ಮತ್ತು ಬಿಜೆಪಿ ಬೆಂಬಲಿಗರು ಯಾವ ಕಡೆ ಮತದಾನ ಮಾಡ್ತಾನೆ ಅನ್ನೋ ನಿಟ್ಟಿನಲ್ಲಿ ಏನು ಅವರ ಮಧ್ಯೆ ಮತದಾನ ಇರೋ ಕಾರಣಕ್ಕಾಗಿ ಏನು ನಮ್ಮ ಬೆಂಬಲಿಗರನ್ನ ಅದರಲ್ಲಿ ಹೈಜಾಕ್ ಮಾಡಿ ಕರೆದುಕೊಂಡು ಹೋಗೋ ನಿಟ್ಟಿನಲ್ಲಿ ಏನು ಅವರವರ ಕಾರ್ಯಕರ್ತರು ಮಾಡ್ತಿರ್ತಾರೆ. ಈ ನಿಟ್ಟಿನಲ್ಲಿ ಏನು ಕಿತ್ತೂರು ಏನು PKPS ನಲ್ಲಿ ಈ ರೀತಿ ಘಟನೆ ಆಗಿರ್ತಕ್ಕಂಥದ್ದು. ಸೆಕ್ರೆಟರಿಯನ್ನ ಕಿಡ್ನಾಪ್ ಮಾಡಿ ಇವತ್ತು ನಡೆಯತಕ್ಕಂಥ ಚುನಾವಣೆಯನ್ನ ಮುಂದೂಡಲು ಸಾಕಷ್ಟು ಪ್ರಯತ್ನ ಪಟ್ಟ ಹಿನ್ನೆಲೆಯಲ್ಲಿ ಬಿಜೆಪಿ ಬೆಂಬಲಿಗರು ಏಕಾಏಕಿ ಅದನ್ನ ಮುತ್ತಿಗೆ ಹಾಕಿ ಗಲಾಟೆ ಮಾಡುವಂತ ಕೆಲಸ ಮಾಡಿದ್ರು. ಏನು ಪೊಲೀಸ್ ಠಾಣೆ ಮುಂದುಗಡೆನೆ PKPS ಇರೋ ಕಾರಣದಲ್ಲಿ ಪೊಲೀಸರು ಕೂಡ ಒಂದು ರೀತಿಯಲ್ಲಿ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಬಹುದಿತ್ತು. ಆದ್ರೆ ಯಾವುದೇ ರೀತಿ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳೋ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಏನು ಜಮಾವಣೆಗೊಂಡಂತ ಬೆಂಬಲಿಗರು ಏಕಾಏಕಿ ಹೊಡೆದಾಡಿಕೊಂಡಿದ್ದಾರೆ. ಈಗಾಗಲೇ ಏನು ಸ್ಥಳಕ್ಕೆ ಡಿವೈಎಸ್ಪಿ ಅವರು ಕೂಡ ವಿಸಿಟ್ ಮಾಡಿ ಎರಡು ಮನವರನ್ನ ಸಮಾಧಾನ ಮಾಡುವಂತ ಕೆಲಸ ಮಾಡಿದ್ದಾರೆ. ಆದ್ರೆ DCC ಬ್ಯಾಂಕ್ ಒಂದು ರೀತಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಹಂತದಲ್ಲಿ ಚುನಾವಣೆ ಅತಿರೇಕಕ್ಕೆ ಹೋಗ್ತಾ ಇದೆ ಅಂತಾನೆ ಹೇಳ್ಬೋದು ರಮ್ಯಾ. ಓಕೆ, ಥ್ಯಾಂಕ್ ಯು ತಮ್ಮ ಮಾಹಿತಿಗೆ.